ಅಸಿಸ್ಟೆಂಟ್ ಐನದು ಎಂಕ ಒಂದ್ಸಾರ ಯಾನ ದಕ್ಕರಿಗೆ ಎಂಕ ಒಂದ್ಸಾರ ನಿಗಲ್ಲ ಐನದು. ಊಟ ಆಯ್ತು ನಮ್ದು, ಈಗ ತೊಳೆಯುವ ಪ್ರೋಗ್ರಾಮ್. ಇವ್ರ ಮೇಯ್ನ್ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಸುಧಾಮನ ವ್ಲಾಗ್ಸ್. ಏನು ಪೂಜೆ ಅಂತ ನೋಡ್ತಾ ಇದ್ದೀರಾ, ಇದು ಮಾಲಯ ಅಮಾವಾಸ್ಯೆ ದಿವಸದ್ದು ವಿಡಿಯೋ. ನಾವು ಆ್ಯಕ್ಚುಲಿ ಆ ಟೈಮಲ್ಲಿ ಮಾಡೋಕ್ಕಾಗಿರಲಿಲ್ಲ, ಏನೋ ಒಂದು ರೀಸನಿಂದ, ಅದಕ್ಕೆ. ಬಟ್ ಅದನ್ನು ಹಾಗೆ ಬಿಡೋ ಹಾಕಿಲ್ಲಲ್ಲ, ಅದಕ್ಕೆ ಇವತ್ತು ಮಾಡ್ತಾಯಿದ್ದೀವಿ. ನನ್ನ ಬೇರೆ ವಿಡಿಯೋದಲ್ಲೆಲ್ಲ ನೋಡಿದಂಗೆ ಇದು ನಮ್ಮ ಕುಟುಂಬದ ಮನೆಯಲ್ಲೇ ಆಗುವಂಥದ್ದು. ಸೊ ಇಲ್ಲಿ ಎಲ್ಲ ರೀತಿಯ ಪ್ರಿಪ್ರೇಷನ್ ಮಾಡ್ಕೊಳ್ತಾ ಇದ್ದಾರೆ. ಪುರೋಹಿತರು ಕೂಡ ಆಲ್ರೆಡಿ ಬಂದಾಗಿದೆ. ಸೊ ಇದಕ್ಕೆ ಸ್ವಲ್ಪ ಜಾಸ್ತಿನೇ ಇರ್ತದೆ. ಇಲ್ಲಿ ನೋಡುವುದು ಅಡುಗೆ ಎಲ್ಲ ರೆಡಿ ಆಗಿದೆ. ಮೂಡೆ ಮತ್ತು ಬಾಳೆಕಾಯಿ ಮತ್ತು ಹೆಸರು, ಇದು ಮೂರು ತುಂಬ ಸ್ಪೆಷಲ್. ಅಂದರೆ ಇದು ನಾವು ಮಾಡ್ತೀವಿ ಮಾಲಯಕ್ಕೆ. ನೋಡ್ಬೋದು ಇದೆ ಹೆಸರು ಮತ್ತು ಕಾಳಿಂದು ಪದಾರ್ಥ. ಇದು ಮೂಡೆ. ಸೊ ಇದು ಮಾಡೋದಾಗಲಿ ಅಥವಾ ಎಲೆದು ಕುತ್ತೋದಾಗಲಿ ಪ್ರತಿಯೊಂದೂ ನನ್ನ ಹಳೆಯ ವಿಡಿಯೋಗಳಲ್ಲಿ ಶೇರ್ ಮಾಡ್ಕೊಂಡಿದ್ದೀನಿ, ಅಲ್ಲಿ ನೋಡಿದರೆ ಗೊತ್ತಾಗ್ಬೋದು. ಹಾಗೆ ಇದು ಪಾಯಸ, ಇದಿಷ್ಟು ಕಂಪಲ್ಸರಿಯಾಗಿ ಬೇಕೇ ಬೇಕು. ಇದನ್ನೆಲ್ಲ ಅಕ್ಕನವ್ರು ರೆಡಿ ಮಾಡ್ಕೊಂಡಿದ್ದಾರೆ. ಇವಾಗ ಫೈನಲ್ ಆಗಿ ಪೂಜೆ ಆಗ್ತಾ ಇದೆ. ಇದೆಲ್ಲ ಏನಿದೆ ಕ್ರಮ ಅದೆಲ್ಲ ಮಾಡಿ, ಈಚೆ ಸೈಡ್ ಏನಿದೆ ಅದು ಒಂದು ದನಕ್ಕೆ ಇಟ್ಟಿರುವಂಥದ್ದು, ಅದನ್ನು ಸಹ ದನಕ್ಕೆ ಕೊಡಲಿಕ್ಕೆ ಉಂಟು. ಇಲ್ಲಿ ಪೂಜೆ ಎಲ್ಲ ಆಯಿತು. ಆಯುಷು ಆರತಿ ತೊಗೊಂಡು ಬರ್ತಾ ಇದ್ದಾನೆ. ನಮಸ್ತೆ ದಾದೇಶಾಂ ಧ್ಯಾಯಿನಾಂ ಯೋಗಶಕ್ತಿಶಾಂ ಚತುರ್ಭ್ಯಶ್ಚಾದ್ವಾಭ್ಯಾಂ ಪಶುದೇವರೇವ ಚ ಭೂಯತೆ ಚ ಪುನರ್ದ್ವಾಭ್ಯಾಂ ಸಮೇ ವಿಷ್ಣುಹಿರಣ್ಯಾಹೀನಂ ಭಕ್ತಿಯೋತ್ತಮಃ ಶ್ರಾದ್ದಂ ದನಕ್ಕೆ ಅಂದರೆ ಗೋವಿಗೆ ಒಂದು ಕೊಡಬೇಕಂತ ಹೇಳಿದ್ನಲ್ಲ, ಸೊ ಅದಕ್ಕೆ ನಾವೀಗ ಹೋಗ್ತಾ ಇದ್ದೇವೆ. ಸೊ ಇಲ್ಲಿ ಗೋವಿಗೆ ಕೊಟ್ಟು ಪೂಜೆ ಮಾಡಿ ಬರಲಿಕ್ಕೆ ಉಂಟು. ಗಾಳಿ ಉಂಟು ಮಸ್ತ್ ಗಾಳಿ ಉಂಡ್ಯ ಹೆಚ್ಚು. ಈ ಕೀರ್ನಾಗ ಜೋರ ಪೀನ್ ಗಾಳಿ ಪಾಡುವ ಗಾಳಿ ಉಂಟು. ರಶ್ಮಿ ಪೋಡಿಗೆ ಅಪ್ಪುಂಡ ಬಕೆಟ್ ತಿಂದಿರಲ್ಲ ಸಂತು ಅಲ್ಕೊಳ ಸುದ್ದಿ ಹೇಳ್ತಿದ್ದೀನಿ. ಆಯ್ತಾ ಬೀಲ ಕೊಡು, ನಮಸ್ಕಾರ ಅನ್ಸೋದು. ರಶ್ಮಿ ಬರುವಾಗನೇ ಜಸ್ಟ್ ದನ ಆಚೆ ಮೂವಾಗಿ ಸ್ವಲ್ಪ ಹಗ್ಗವನ್ನು ಮೇಲೆ ಮಾಡಿದ್ದ. ಅವಳು ಹಗ್ಗಕ್ಕೆ ತಾಂಟಿದ್ಲು ಸ್ವಲ್ಪ. ಅಮ್ಮ ಮಗಳ ಕ್ಲಿಪ್ ಚೆನ್ನಾಗುಂಟು. ಇದು ಆರೆಂಜ್ ತಿರುಗಿ ಎಲ್ಲ ಕಡಲಿಗೆ ಹೋಗಿ ಬಂದಾಯಿತು. ಹಾಗೆ ನಾವು ದನದ ಹತ್ರ ಹೋಗಿ ದನಕ್ಕೆ ಸಹ ಕೊಟ್ಟೆವು. ಹಾಗೆ ಕಾಗೆಗೆ ಸಹ ಇಟ್ಟಾಯಿತು. ಈಗ ಊಟಕ್ಕೆ ರೆಡಿ ಆಯಿತು. ಎಲ್ಲ ಸಹ ಕೂತ್ಕೊಂಡಿದ್ದಾರೆ ಮಕ್ಕಳು. ಸೆಕೆಂಡ್ ನಾವು ಕೂತ್ಕೊಳ್ತೇವೆ ಅಂತ. ಚಮ್ಮಿ ಚಮ್ಮಿತ್ತು ಊಟ ಹೇಗಿದೆ? ಯಾವ್ದು ಇಷ್ಟ ಆಯಿತು ನಿಮ್ಗೆ ತುಂಬ? ಯಾವ್ದು ತುಂಬ ಇಷ್ಟ ಆಯಿತು? ಪಾಯಸ ಎಷ್ಟು? ನಿಂಗೆ ಯಾವುದು ತುಂಬ ಇಷ್ಟ ಆಯಿತು? ಹಾಂ, ವಡೆ. ಆಯುಷ್ ನಿಂಗೆ ಯಾವ್ದು ಇಷ್ಟ ಆಯ್ತು ತುಂಬ? ವೈಟ್ ರೈಸ್ ಸಾರು. ಚೀಚೆ ನಿಂಗೆ ಯಾವ್ದು ಇಷ್ಟ ಆಯಿತು? ನಿಂಗೆ ವಡೆ ಇಷ್ಟ ಆಯ್ತಾ? ಚೀಚೆ ಬಣ್ಣ ಚೀಚೆ ನೋಡಿದಾಗ ಆಯ್ತು. ನಮಗೆ ಬಡಿಸ್ಲಿಕ್ಕೆಲ್ಲ ದೊಡ್ಡವರೇ ಬರ್ತಾ ಇದ್ದಾರೆ. ಇಲ್ಲ ನಿಮಗೆ ಸಾಮಾನ್ಯ. ಇದು ನಮ್ಮ ಅಡಿಮಯ ಹತ್ರ ಬರಲಿ ಹುಲ್ಲೆ ಅಂಡ ಬಕ್ಕೆಂಚಿನ ಕಡಲೆ
ಇಲ್ಲಿ ನಮಗೆ ಬಡ್ಸಕ್ಕೆ ಬಂದಿದ್ದು ಯಾರು ಗೊತ್ತಾ? ನಮ್ಮ ಅಳಿಮಯ್ಯ. ಅಳಿಮಯ್ಯ ಒಂದು ಸ್ಮೈಲ್. ಏನದು? ಗಿಲ್ಲಿ 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 ಏನ್ ದಪ್ಪಾಗಿದ್ದಿಲ್ಲಿ ಮುಲ್ಲು. ಹಾಂ ಅವಲವ್ ಇಚ್ಚೆ ದಾಲೇಜಿ ನನ್ನ ದಾಲೇಜಿ ಪರಿಯ ಮುಗಿ. ಇನಿ ಭಯ ಮುಟ್ಟ ಕಾಂಡೆ ಮುಟ್ಟ ಆತೇತ ಇನ್ನಿಲ್ಲ ಅಂದ್ರೆ ಬಡ್ಮಲ್ಲ ಒಂಚೂರು ಅಂತ 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 ಹಾಂ ಯಾವ ನೋಡ್ಬೋದು ನೀವು. ಇಷ್ಟೆಲ್ಲ ಬಗೆ ಇತ್ತು. ಊಟ ತುಂಬಾ ಚೆನ್ನಾಗಿತ್ತು. ಊಟ ಆಯಿತು ನಮ್ಮದು. ಈಗ ತೊಳೆಯುವ ಪ್ರೋಗ್ರಾಮ. ಇವ್ರ ಮೇಯ್ನ್ ಯಾನು ತೊಳಿಲಿಕ್ಕೆ ಕ್ಲೀನಿಂಗ್. ಈಗ ಬನ್ನಿ ತೊಳೆಯುವ ಸ್ಟಾರ್ಟ್ ಮಾಡುವ. ಯಾವ ಇತ್ತೆ ಪೂರ ಜಾಸ್ತಿ ಆತಂಡಿಯ ರೇಟ್ ಈ ಕಡೆ ಇಲ್ಲಿ ಬೈಲಿ. ಈಗ ರೇಟೆಲ್ಲ ಜಾಸ್ತಿ ಆಗಿದೆ. ನೀನು 500 ಇಟ್ಟರೆ ಸಾಕಾಗೋದಿಲ್ಲ, ಜಾಸ್ತಿ ಹೇಳು. 1,000ನಾ? ಹಾಂ 1,000 ನಿಗಲ್ಲ ಉಳ್ಳಾರಾ? ಅಸಿಸ್ಟೆಂಟ್ ಆದ್ರೆ 500 ಸಾಕು. ಅಸಿಸ್ಟೆಂಟ್ಗೆ 500 ಹೆಂಗೆ 1,000? ಹಾಂ ಯಾನ ನಿಗಲ್ಲ 500 ಏನಿಗಲ್ಲ ನಿಗಲ್ಲ ಅಸಿಸ್ಟೆಂಟ್ ಆತ ಅಷ್ಟ. ಓ ಏನೋ ಮಲ್ಪ ನಿತ್ತೆ ಏನೋ ಅಲ್ಪ ಬಂದ್ಲೆ ಎತ್ತಿನ ಮಲ್ಪಲ್ಲೆತ್ತ. ಅಯ್ಯೋ ಒಂದು ಜಾಸ್ತಿ ಡಿಮ್ಯಾಂಡ್ 700 ರೂಪಾಯಿ ಬೋರ್ಡ್ಗೆ ಅಸಿಸ್ಟೆಂಟ್ಗು ಬೊಡ್ಸಿ ಅಂಕುಲ ಅವೇ ಬೇಳೆ ಮಲ್ತದ್ದು ಎಂಕುಲ ದಿವನ್ಗೆ ಆತ ಎಲ್ಲ ತೊಳೆದಾಯ್ತು. ಇದು ಲಾಸ್ಟ್ ಸಮಾಪ್ತಿ ಅಲ್ಲ ರಶ್ಮಿ? ಇಷ್ಟಿತ್ತು ತೊಳಿಲಿಕ್ಕೆ. ಆಶಕ ಮತ್ತು ಸೌಮ್ಯಗ ಮಾತ್ರ ಸುಮ್ಮನೆ ತಮಾಷೆ ಮಾಡೋದು ಅಷ್ಟೇ, ಮಕ್ಕರ್ ಮಾಡೋದು. ಯೂಶ್ವಲಿ ಅವರೇ ತೊಳಿತಾರೆ, ಒಂದೊಂದು ಸತಿ ನಾವು ತೊಳಿತೀವಿ ಅಷ್ಟೇ. ಮತ್ತು ಅದೇನು ರೆಗ್ಯುಲರ್ ಯೂಸ್ ಮಾಡುವಂಥ ಸಾಮಾನುಗಳೇನಲ್ಲ ಅಲ್ಲ, ರೇರ್ಲಿ ಯೂಸ್ ಮಾಡುವಂಥದ್ದು. ಹಾಗೆ ತುಂಬ ತೊಳಿಲಿಕ್ಕೆ ಏನಿರೋದಿಲ್ಲ, ಸ್ವಲ್ಪ ಸ್ವಲ್ಪ ಸೂರಲ್ಲಿದ್ದರೆ ಆಯ್ತು ಅಷ್ಟೇ. ಸೊ ಇದಾಗಿತ್ತು ಇವತ್ತಿನ ವ್ಲಾಗ್. ಈ ವ್ಲಾಗ್ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಕೊಡಿ, ಶೇರ್ ಮಾಡಿ. ಹಾಗೆಯೇ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಿರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನಷ್ಟೇ ವೀಡಿಯೋಗೋಸ್ಕರ. ಥ್ಯಾಂಕ್ ಯು ಆಲ್. ಬಾಯ್ ಬಾಯ್. ಮುಂದೆ ಸಿಗುವ ಮತ್ತೊಂದು ವೀಡಿಯೋದಲ್ಲಿ.